ಪ್ರಿಯ ಕೇಳುಗರೆ, ವಿಶ್ವ ಕುಂದಾಪುರ ಕನ್ನಡ ದಿನದಂದು ಪ್ರಸಿದ್ಧ ಕುಂದಾಪುರ ಕನ್ನಡ ಗಾದೆಗಳನ್ನೆಲ್ಲ ಒಟ್ಟು ಮಾಡ್ಕೊಂಡು ಬಂದಿರ ನಮ್ಮ ನರೇಂದ್ರ ಮಾಸ್ಟ್ರು ಮತ್ತು ಸತೀಶ್ ಮಾಸ್ಟ್ರು ಇವರಿಬ್ರು ಎಷ್ಟಪ್ಪ ಗಾದಿನ ಹ್ಯಾಂಗೆ ಹೇಳ್ತಾರಂತ ಕೇಂಬ ಹಾಗೆ ನಿಮಗೂ ಒಂದು ಕೆಲಸ ಇತ್ತು. ಅವರು ಒಟ್ಟು ಎಷ್ಟು ಗಾದೆಗಳನ್ನ ಹೇಳ್ರಂತ ಲೆಕ್ಕ ಮಾಡಿ ನೀವು ನಮ್ಮ ರೇಡಿಯೋ ಕುಂದಾಪುರದ ವಾಟ್ಸಾಪ್ ನಂಬರಿಗೆ ಮೆಸೇಜ್ ಮಾಡ್ಕ. ಆ ನಂಬರ್ ನಿಮ್ಮ ರೇಡಿಯೋ ಕುಂದಾಪುರ ಆ್ಯಪ್ನಲ್ಲೇ ಇತ್ತು, ಅಲ್ಲೇ ನೀವೊಂದು ಮೆಸೇಜ್ ಹಾಕ್ರಿ ಸೈ. ಹಂಗ ತಡ ಮಾಡೋದು ಅಂತಕ್ಕೆ ಬನ್ನಿ ಕೇಂಬಾ ಕುಂದಾಪುರ ಕನ್ನಡದ ಗಾದೆಗಳನ್ನ. ಓಹೋ ಬುದಣ್ಣ, ನಮ್ಮನೆಂಗ್ ಇವತ್ತ ಅಂಗಡಿ ಅಕ್ಕಿ ಬಂಗಡಿ ಮೀನ್ ಸಮಾ 2 ಕಂಸಿ ಉಂಡಿ. ನಿಂದು ಉಂಡಾಯ್ತನ? ನನ್ನ ಯಾರಕ್ಕೆ ಅಂತ ರಾತ್ರಿ ಸತ್ರೆ ದೀಪಕ್ಕೆ ಎಣ್ಣೆ ಇಲ್ಲ, ಹಗಲು ಸತ್ರೆ ಕೂಳಿಗೆ ಅಕ್ಕಿ ಇಲ್ಲ, ಚಿಪ್ಪಡು ಕಿತ್ರೆ ಕರ್ಲು ಹೆರಗ್ ಬತ್ತ. ನಿಂಗೇನ ದಾಡಿ ಉಂಡ ತಿಂದ ಗೆಂಡಿ ರೋಗ. ಅಲ್ಲ ಮಾರಾಯ, ಉಂಡಾಯ್ತ ಕೇಂಡ್ರೆ ಮುಂಡಸ್ 30 ಮಳ ಅಂತೀಯಲ್ಲ. ನಾನೇನ ಅರ್ಸ್ನ ಮಗನ ಕಿಸೆಂಗ್ ಕಾಣ. ಈಗ ಕಿಸೆಂಗೆ ಹಾವು ಮನಿಕಂಡಿತ್ತು. ಆಯ್ಲಿ ಹೇಳುವಂಗ ಒಂದ್ ಕಾಲ ಕೇಳುವರಿಗ್ ಒಂದ್ ಕಾಲ ಅಂತಂಬ್ರು. ಮುಂದುವರ್ಸ ಎಂತ ಮಾಡೋಕಿಲ್ಲ. ಅಲ ಮಾರಾಯ, ನಿಮ್ಗೆಲ್ಲ ಮಂಡಿಗೆ ಎಣ್ಣೆ ಇಲ್ದಿರ ಮುಂಡಕ್ಕಿಗೆ ಎಣ್ಣೆ ಬೇಕು ಅಲ್ದ? ಹಾಸಿಗೆ ಇದ್ದಷ್ಟ ಕಾಲ್ ಚಾಚುಕೆ ಆತಿಲ್ಯ? ನಂದೂರಾಯನ್ ದರ್ಬಾರ ನರಿ ನಾಯಿ ತಿಂತಂಬ್ರ, ಅಲ್ಪನಿಗೆ ಅರಮನೆ ಆಸಿ. ಹಾಂಗಾಯ್ತು ನಿಮ್ ಸ್ಥಿತಿ ಕಾಣಿ. ನಿಂಗೆ ಕಲ್ತದ್ ಹೆಚ್ಚಾಯ್ತು ಕಾಣ. ಕಲ್ತದ್ ಹೆಚ್ಚಾಯ್ತು, ಕಾಲ್ ಮೇಲಾಯ್ತು. ಈಗಣ ಒಂದ್ ಮಾತಿತ್ತು ಕಾಣ, ನಟ್ ಪೈರ್ ಕಾಣದಿರ್ ಹೋಯ್ತಂಬ್ರ, ಅಟ್ ಒಲಿ ಉರಿದಿರ್ ಹೋಯ್ತಂಬ್ರ ಅಂದಂಗೆ ಅವಂಗೆ ಸಾಲ ಕೊಟ್ಟಿದ್ಯಲ್ಲ ಮರಯ್ಯ. ಕೊಟ್ಟವ ಕೋಡಂಗಿ ತಕೊಂಡ ನೀರ್ ಭದ್ರ. ನಿನ್ ಕತಿ ಇದೇ ಆಯ್ತು ಕಾಣ. ಅಲ್ಲ ಮರಯ್ಯ, ಅವ ಮರ್ಯಾದಿ ಬಿಟ್ಟನ್, ಊರಿಗ್ ದೊಡ್ಡನ್, ಹುಳಿಯಂಗೂ ಇದ್ದ ಪಳದ್ಯಂಗೂ ಇದ್ದ. ಅವನ್ ಸಾವಾಸ ಮಾಡುದನ ನೀನ? ಅವನ್ ಸಾವಾಸ ಮಾಡ್ದಾರ ಯಾರು ಉದ್ಧಾರ ಇರನ? ಅವ ಹೋದ ಮನೆಯಂಗೂ ನುಗ್ಗಿ ಇದ್ದು ಮನೆಯಂಗೂ ನುಗ್ಗಿ. ಇಲ್ಕಾಣ, ಹೆಕ್ಕತಿಮ್ ಮಗನಿಗೆ ನೆತ್ತಿ ಮೇಲ್ ಬೊಟ್ಟ ಅಂದಂಗೆ ಅವ ಸಾಲ ವಾಪಸ್ ಕೊಡ್ತಾ ಅಂದೇಳಿ ನೀನ್ ರಾತ್ರಿ ಕಂಡು ಬಾಮಿಗೆ ಹಗ್ಲು ಬಿದ್ದಂಗ ಆಯ್ತು ಮಾರ. ನಿಂಗೆ ಕಾಲಿ ಚಂಬೆ ಗತಿ. ಅಲ್ಲ ಮಾರಾಯ, ಶನಿ ಎಲ್ಲಿ ಹೋತೆ ಅಂದ್ರೆ ಬಡವನು ತಲೆ ಓಡಕ್ಕೆ ಹೋತೆ ಹೇಳ್ದಂಗೆ ಆ ಶನಿ ಹಿಡ್ದವನು ನಂಗೆ ಗಂಟು ಬಿಳ್ಕ. ಬಾಯಿಗೆ ಬಣ್ಣಡಿ ಮಾಡಿ ಬಗಲಾಗೆ ದೊಣ್ಣೆ ಹಿಡ್ಕೊಂಡು ಈ ಓದು ಬರದವಂಗೆ ಮೋಸ ಮಾಡುದ? ಕಡಿ ಅಕ್ಕಿಗೆ ಆಸಿ ಮಾಡಿ ಇಡೀ ಅಕ್ಕಿ ನಾಯಿ ತಿಂತು, ಕೋಲ್ ಕೊಟ್ಟು ಬಡಗಿ ತಿಂದಾಗಾಯ್ತು. ಎಂತ ಮಾಡೋದು ಗೊತ್ತಾತಿಲ್ಲ. ಕಾಣಿ ಬೇಕಂತ ಹೇಳಿ ಕರ್ಸಿನೇ ತಕೊಂಡಾಗಾಯ್ತು. ಕಂಡ್ರೆ ಮಾಣಿ ಕಂಡಂಗಿದ್ದ, ಸಮ ಉಂಡ್ ಗೋಣಿ ಕಂಡಂಗ ಬೀಗಿದ. ಸಿಕ್ಲಿ ಸಮ ಬೆನ್ ಹೇರಿ ಕಳ್ಸಿ ಕಣ್ಣ ಅವನಿಗೆ. ಸುಮ್ಮನೆ ಐಕಂತ್ಯ ಮಾರ, ಎಂತಕ್ಕಿಂತೆಲ್ಲ ಮಾತಾಡುದ? ಏಳುಕ ಎಡಿದಿದ್ದನ ಒರ್ಲು ಹೊತ್ಕೊಂಡು ಓಡಿನಮ್ರ. ಹಂಗಾಯ್ತು ಕಣ್ ನಿನ್ ಕತಿ. ಕೈಯಂಗ ಐದೇ ಇದ್ದನ ಕಾಲ್ ಮುಡಿಯಕ್ಕಿ ಗುತ್ತಿಗೆ ತಕೊಂಡ ಬೇಸಾಯ ಮಾಡುಕತ್ತನ. ನಿನ್ನ ಕಂಡ್ರು ಮಾರಯ್ಯ, ಗಾಳಿ ಹಾಕ್ರೆ ಪುರ್ರ ಅಂದೇಳಿ ಹಾರಿ ಹೋತ. ಅಲ್ಲ ನೀನ್ ಅವಂಗ್ ಹೊಡುದ? ಅವ ಪತ್ತಿ ಕುಡಿದೆ ಪಾವಣಿ ಮಾಡ್ತಾ, ಬರೀ ಸೋಂಬೇರಿ, ಬಾಲ ನೆಗು ಕೆಡಿಯ ಸಗಣಿ ಹಾಕು ಕೆಡಿಯ ಅಂಬ ಜಾತಿಯನವ. ಅವನ್ ನಂಬ್ಕಂಡ್ರೆ ಕುಪ್ಳನ್ ನಂಬಿ ಕೊಳಕಿ ಮಾಡ್ದಂಗೆ ಸೈ. ಅವಂಗೆ ನೀನ್ ಎಂತ ಮಾಡ್ರು ಕೋಣನ್ ಮುಂದೆ ವೀಣಿ ಬಾರಿಸ್ದಂಗೆ. ಊರ್ ಸುಟ್ಟು ರಂಗ ಪೂಜೆ ಮಾಡು ಬುದ್ಧಿ ಅವಂದ್. ಉದ್ಯೋಗ ಇಲ್ದ ಉದ್ದ ಹೊಂತಾವ. ಈಗ ಸ್ವಲ್ಪ ಜಾಗೃತಿ ಐಕೋ ಮಾರಾಯ. ಅಲ್ಲ ಮಾರಾಯ, ನೀ ನಂಗೆ ಜಾಗೃತಿ ಐಕಂಬುದ? ನಂಗೇನ ಕಾಳನ್ ಹಂಗಿಲ್ಲ, ಬೋಳನ್ ಹೆದರಿಕೆ ಇಲ್ಲ. ನಂಗೆ ಯಾರ್ದು ಡೋಂಟ್ ಕೇರ್. ಬಡವನ್ ಸಿಟ್ಟ ಬೈಲಿ ಕೇಡ್ ಅಂತ ಎಣ್ಸ್ಕೊಂಡಿದ್ದ. ಅವ ಹೇಳ್ದಂಗೆ ಕೇಳುಕೆ ಮೊದಲಿನ ಕಾಲು ಅಲ್ಲ, ಒಂಡರು ಕಂಬಳು ಅಲ್ಲ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಹಾಯ್ಕಂಡ ನಂಗೆ ಮೋಸ ಮಾಡ್ದ. ಮಾವನಿಗೆ ಅಳಿ ಹುಟ್ರು ಕೇಡ್, ಗೆದ್ದಿಗೆ ನಳಿ ಹುಟ್ರು ಕೇಡ್. ನಮ್ಮೂರ್ಗೆ ಒಂದು ದೊಡ್ಡ ನಳಿ ಇದ್ದಂಗೆ, ಅವಂಗೆ ನಾನ್ ಹಿಡಿತಿಲ್ಯ? ಹೊಳಿ ನೀರಿಗೆ
ದೊಣ್ಣಿ ನಾಯ್ಕನ ಅಪ್ಪಣೆ ಬೇಕನ? 6 ಹೆತ್ತೋಳಿಗೆ 3 ಹೆತ್ತೋಳು ಹೆರುದ್ ಹೆಂಗಂತ ಹೇಳಿ ಕೊಡ್ಕನ? ಸಿಕ್ಲಿ ಅವ ಸಾಮ ಬೆನ್ ಹೇರಿ ಕೊಡ್ತಿ ಅವನಿಗೆ. ಅಲ್ಲ ಮರಯ್ಯ, ಹೊಡಿತಿ ಬಡಿತಿ ಅಂದೇಳಿ ಉಣ್ಕಿದ್ರೆ ಮೊದ್ಲೇ ಬಾಳಿಯಲ್ಲಿ ಹರ್ಕಂಡ್ಬೇಡ ಮರೆ. ಈ ಮೋಸ ಮಾಡು ಬುದ್ಧಿ ಚಣ್ಣಕ್ಕಿಪ್ಪತ್ತಿಗೆ ಅವ ಕಲ್ತಿದ. ಮಗ ಸತ್ರು ಅಡ್ಡಿಲ್ಲ, ಸೊಸಿ ಮುಂಡಿ ಐಕೆಂಬುದು ಅವನ್ ರೀತಿ ನೀತಿ. ಅವಂಗ್ ನೀನ್ ಹೊಡೆದ್ರೆ ಹುಲಿಗೊಂದು ಹುಂಡ್ ಹೆಚ್ಚಾರ ಪಟ್ಟು ಬರ್ಕೋ ಅಂದಂಗ ಅತ್. ಈಗಣ ಹಿಂದಿಂದ ಆನಿ ಹೋರು ಅಡ್ಡಿಲ್ಲ, ಮುಂದಿಂದ ನುಸಿ ಹೊಪ್ಪಕಾಗ ಅಂಬರ್. ಗಾರ್ ಅಂದ್ ಕೂಡ್ಲೆ ಗರ್ಕ್ ಅಂಬಕಾಗ. ಜಗ್ಲಿ ಹಾರಿ ಗಗನಕ್ ಹಾರ್ಕಣ. ಈಗ ಅವನಿಗೇನಾರು ಆರ, ಈಗ ಆನಿಗೆ ಎರು ಮದ್ದಂತ್ರ. ಒಟ್ನಂಗೆ ಹಾವು ಸಾಯುಕಾಗ ಕೋಲ್ ಮುರುಕಾಗ ಅಂದೇಳಿ ನಾವಿರ್ಕ್. ಎಂತ ಕೈಗುದಿತಾ, ನಾವು ಕಾನೂನ್ ಮೀರಿ ಹೊಪ್ಪಕಾಗ. ಈಗ ಒಂದ್ ಮಾತ್ ನೆನ್ಪಿಟ್ಕೊ, ಕಂಡವ್ರಿಗೆ ಸಾಲ ಕೊಟ್ರು ಇಂಥ ಲಂಡ್ ನನ್ ಮಕ್ಕಳಿಗೆ ಸಾಲ ಕೊಡುಕಾಗ. ಗೊತ್ತಾಯ್ತಾ? ನೀನ್ ಹೊಡುದು ಗಿಡುದು ಬೇಡ, ನಾನೆಲ್ಲ ವ್ಯವಸ್ಥೆ ಮಾಡ್ತಿ. ಅವನ ಹತ್ರ ಒಂಚು ಮಾತಾಡ್ತಿ ನಾನು. ಈ ಮಾತೆಲ್ಲ ದಂಡಿಗೆ ಹಾಕ. ಸೂಜಿ ಕಂಡಗಿನ ಗಂಟ್ಲಾರು ಆನಿ ಕಂಡಗಿನ ಹೊಟ್ಟಿ ಮರೆಯ ನಂದು. ಉಂಡದ್ದು ಒಂದ್ ಸ್ವಲ್ಪ ಜಾಸ್ತಿ ಆಯ್ತಂಬಂಗಿತ್ತು. 1 ಲೋಟ ಮಜ್ಜಿಗೆಗಿನ ಇದ್ರೆ ಕೂಡ ಅದನ್ನ ಒಂಚು ಕುಡಿತಿ, ಲಾಯ್ಕ್ ಆರ್ಗಿ ಆತ್ತಂಬ್ರಲ್ಲ. ಅಲ ಮಾರಾಯ, ತಿಂಗಳು ಉಣ್ಣಿದವನ್ ಮನಿಗೆ ತಂಗಳು ಉಣ್ಣಕ್ ಬಂದಂಗಾಯ್ತು. ಹಾಂಗ್ ಬಂದಿದಿ. ಆದ್ರೂ ನಿಂಗೆ ಇಲ್ಲ ಅಂತ ಹೇಳೋಕಾತ? ಬಾ ಸೇರಿ ಕುಡುವ. ಹಾ, ಹಂಗಾರೆ ಗಾದಿ ಎಲ್ಲ ಸಮಕ್ಕೇನ್ರಿ ಅಲ್ದ? ಎಷ್ಟನಲ್ಲಿ ಲೆಕ್ಕ ಹಾಕ್ರ್ಯಾ? ಲೆಕ್ಕ ಹಾಕಿದ್ನೆಲ್ಲ ವಾಟ್ಸಪ್ ಮಾಡ್ರ್ಯಾ? ವೆರಿ ಗುಡ್ ಕಾಂಬ. ಯಾರೆಲ್ಲ ಎಷ್ಟೆಷ್ಟಂತ ಸೊರಿ ಲೆಕ್ಕ ಹಾಕಿ ಕಳಿಸಿರಂದಲ್ಲಿ ನಾ ಚೆಕ್ ಮಾಡ್ತೆ. ಹಾಗೆ ಈಗ ನಮ್ಮಲ್ಲಿ ಪ್ರಸಿದ್ಧ ಮನೋರಂಜನೆಗಂತಿಪ್ಪದು ಕೋಳಿಪಡಿ. ಕೋಳಿಪಡಿ ಇವತ್ತು ಜೂಜಾಯ್ತ. ಮನೋರಂಜನೆಗಂತ ಹುಟ್ಕೊಂಡ್ ಕೋಳಿಪಡಿ ಬಗ್ಗೆ ತುಂಬಾ ಮಾಹಿತಿಯನ್ನ ನಮ್ಗೆಲ್ಲ ಕೊಡ್ತ್ರಿ ಈಗ ನಮ್ಮ ನರೇಂದ್ರ ಕುಮಾರ್ ಕೋಟ ಅವರು, ನಮ್ಮ ಪ್ರೀತಿಯ ಮೆಚ್ಚಿನ ಶಿಕ್ಷಕರು. ಬನ್ನಿ ಕೋಳಿಪಡಿ ಬಗ್ಗೆ ಕೇಂಬ. ಹಾಯ್, ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ಈಗ ಕುಂದಾಪುರ ಅಂದಮೇಲೆ ತುಂಬ ಕ್ರೀಡೆಗಳಲ್ಲಿ ಇತ್ತು. ನಿಮ್ಗೆ ಗೊತ್ತಿಪ್ಪುದು ಎಲ್ಲರಿಗೂ ಕಂಬಳ, ಅದರೊಟ್ಟಿಗೆ ಕೋಳಿಪಡಿ ಇತ್ತು. ಇದು ನಂಗೆ ಮೊದಲು ಗೊತ್ತಿರಲಿಲ್ಲ. ನಾನು ಒಂದ್ಸಲ ಯಾರೋ ಹೀಗೆ ಮಾತಾಡೋತ್ತಿಗೆ ಒಂದು ಮಾತಾಡ್ರವರು, ಹೊಡಿ ಬಡಿ ಕಡಿ ಹೊಯ್ ಕಾಂಬತ್ತಿಗೆ ಕೋಳಿಪಡಿ. ನಂಗೊಂಥರ ಖುಷಿ ಆಯ್ತು, ಎಂತಪ್ಪ ಅಂತೇಳಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮತ್ತೊಂದು ಮಾತು ಹೇಳ್ರಿ, ನಿನ್ನ ಕಟ್ಕೊಂಡು ಕೋಳಿಪಡಿ ಅಂತ ಹೇಳ್ರಿ. ನಾನು ಆಗಲೂ ಮಾತಾಡಲಿಲ್ಲ. ಮತ್ತೊಂದು ಮಾತು ಹೇಳ್ರಿ, ಕೋಳಿ ಪಡೆಲೆ ಚಿವುಂಡ್ದಂಗೆ ಅಂತ ಹೇಳ್ರಿ. ಆಗ ನಂಗೆ ಒಂದು ರೀತಿಯಲ್ಲಿ ಭಾಳ ಇದೆಂತಪ್ಪ, ಎಂತೆಲ್ಲ ಇತ್ತಲ್ಲ ಇದೆಲ್ಲ ಅಂತೇಳಿ ನಾನು ಶುರು ಮಾಡಿದೆ. ಆಗ ನಿನ್ನ ಕಟ್ಕೊಂಡು ಕೋಳಿ ಪಡಿ ಅಂತ ಹೇಳ್ರೆ, ಈಗ ಕೋಳಿ ಪಡಿ ಹಾಕೋದಿಗೆ 2 ಕೋಳಿ ಬೇಕೇ ಬೇಕಲ್ಲ. ಯಾರು ನಮಗೆ ಕೈ ಕೊಟ್ರೆ ನಾವು ಹಿಂಗೆ ಹೇಳುತ್ತೆ, ಜೋಡಿ ಆಯ್ತಿದ್ರೆ. ಇನ್ನೊಂದು ಗಮ್ಮತ್ತಿನ ಕಥೆ ಇದು ಕಾಣಿ, ಕೋಳಿ ಪಡಿಯಲ್ಲಿ ಚಿವುಂಟ್ದಂಗೆ ಅಂತೇಳಿ. ಈಗ ಕೋಳಿ ಪಡಿ ಹಾಪತ್ತಿಗೆ ಜೋಡಿ ಮಾಡೋದಂತ ಇತ್ತಲ್ಲ, ಜೋಡಿ ಹಾಪತ್ತಿಗೆ ಈ ದಂಡೆಗಾರ ಮತ್ತು ಜೂಜುಗಾರ ಇದ್ ನಂಬ್ರು, ಈ ಮತ್ತೆ ಗಾಳಿ ಹಾಕುವ, ಈ 3 ಜನ ಇರ್ತಾರೆ, ಮತ್ತೊಬ್ಬ ಯಜಮಾನ. ಆಗ ಈ ಜೂಜುಗಾರ ಮೆಲ್ಲ ಆ ಯಜಮಾನಿಗೆ ಚಿವುಟದಂಬ್ರು. ಎಲ್ಲರೂ ಕೋಳಿ ಗೆದ್ರೆ ಇತ್ತಲ್ಲ, ಅವ ಹೇಳುದಂಬ್ರ, ಅಲ್ಲ ನಾನು ಚಿವುಟಿಲ್ಲ, ನಂಗೆ ಗೊತ್ತಿತ್ತು ಗೆದ್ದತ್ತು ಅಂತೇಳಿ, ಅದಕ್ಕೆ ನಾನು ಚಿವುಟದ್ದು ಅಂತ ಹೇಳುದಂಬ್ರ. ಎಲ್ಲರೂ ಸೋತ್ರೆ ಹೇಳೋದಂಬ್ರ, ನಾನು ನಿಮ್ಗೆ ಎಷ್ಟು ಸಲ ಚಿವುಟಿದಿ, ನನಗೆ ಗೊತ್ತಿತ್ತು ಸೋಲತ್ತ ಅಂತೇಳಿ. ಅಂದರೆ ಕೆಲವು ಸಲ ಹಾಗೆ ಆಯ್ತು, ಕೋಳಿ ಪಡೆಯಲ್ಲಿ ಚಿವುಂಟದಂಗೆ ಅಂತೇಳಿ. ಹೀಗೆ ಈ ಕೋಳಿ ಪಡೆಗೆ ಹುಡುಕ್ತಾ ನಂಗೊಂದಿಷ್ಟು ಮಾಹಿತಿ ಸಿಕ್ತು. ಅದನ್ನು ನಿಮ್ಮೊತ್ತಿಗೆ ನಾನು ಹಂಚ್ಕೊಂತ ಇದ್ದೆ. ಈ ಕೋಳಿ ಪಡಿ ಅಥವಾ ಇನ್ನೊಂದು ಕುಕ್ಕುಟ ಕಾಳಗ ಅಂತ ನಾವು ಕರೀತಲ್ಲ, ಸುಮಾರು ಕ್ರಿಸ್ತಪೂರ್ವ 930 ವೇಳೆಗೆ ಈ ಪಾಂಡ್ಯರು ಚೇರರು ಅಂತ ಇದ್ರು. ಅವ್ರ ಕಾಲದಾಗ ಇತ್ತು ಅಂತ ಒಂದು ಮಾಹಿತಿ ಸಿಕ್ಕುತ್ತೆ. ಆಮೇಲೆ ಈ ವಿಜಯನಗರದ ಅರಸರ ಕಾಲದಲ್ಲೂ ಕೂಡ ಈ ಹಳ್ಳಿಗೆಲ್ಲ ಈ ಕೋಳಿ ಪಡಿ ಆತಿತ್ತಂಬ್ರು. ಅದಾದ್ಮೇಲೆ ಎಂತಾಯಿತು, ಅದೊಂದು ರೀತಿಯಲ್ಲಿ ಪ್ರದರ್ಶನ ಸ್ಪರ್ಧೆಯಾಗಿ ನಡೀತಾ ಇತ್ತು. ಇನ್ನು ನಾವು ಇದನ್ನ ದಟ್ಟವಾಗಿ ಕಾಮುದಿಲ್ಲ ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಭಾರತದ ದಕ್ಷಿಣ ಭಾಗದಲ್ಲಿ, ಅಂದರೆ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ, ಹೀಗೆಲ್ಲ. ಅದ್ರಾಗೂ ನಮ್ಮ ಕುಂದಾಪುರ ಬಗ್ಗೆ ಸ್ವಲ್ಪ ಜಾಸ್ತಿ ಇತ್ತು ಕಾಣಿ. ಇದು ಎಂತಾಯ್ತು ಅಂತ ಹೇಳ್ರೆ,
ಬರ್ತಾ 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 ಕೋಳಿ ಪಡಿಲ್ ಜೂಜ್ ಶುರು ಆಯ್ತು ಕಾಣಿ. ಈ ಜೂಜ್ ಶುರು ಆದ ಕೂಡಲೇ ಪೊಲೀಸರೆಲ್ಲ ದಾಳಿ ಮಾಡೋದು ಶುರು ಮಾಡ್ರು. ಆಮೇಲೆ ಅದೆಲ್ಲ ಗುಟ್ಟು ಗುಟ್ಟಾಗಿ ನಡಕ್ ಶುರು ಆಯ್ತು. ಆಮೇಲೆ ಈ ಜೂಜು ಕಟ್ಟುದು ದುಡ್ಡೆಲ್ಲ ಮಸ್ತ್ ಮಸ್ತ್ ಆಪಕ್ಕೆ ಪೊಲೀಸರ ಕಣ್ಣು ಬಿದ್ದಿತ್ತು. ತದನಂತರ ಎಂತ ಆಯ್ತು ಅಂತ ಹೇಳಿದ್ರೆ, ಈ ಅಹಿಂಸಾವಾದಿಗಳಿತ್ತಲ್ಲ, ಈ ರೀತಿ ಎಲ್ಲ ಮಾಡೋದು ಸರಿಯಲ್ಲ ಅಂತೇಳಿ ಅದು ನಡೆದು ಹೋಯ್ತು. ಇದ್ರಾಗ ತುಂಬ ಹೇಳಕ್ ಮಸ್ತಿತ್ತು. ಈ ಕೋಳಿ ಪಡಿ ಅಥವಾ ಕೋಳಿ ಅಂಕ ಅಂತ ನಾವು ಹೇಳ್ತಲ್ಲ, ಇದು ಒಂದು 2 ಹುಂಜುಗಳ ಕಾಳಗ, ಕಾಲಿಗೆ ಒಂದು ಹರ್ತವಾದ ಕತ್ತಿ ಕಟ್ತರು. ಅದಕ್ಕೊಂದು ಕ್ರಮ ಇತ್ತು, ಹಾಗೆ ಕಟ್ಟುವುದಲ್ಲ. ಆಮೇಲೆ ಕಾದಾಡಕ್ಕೆ ಬಿಡ್ತರು. ಅದರ ಒಂದು ಕೋಳಿ ಸಾಯ್ಕ್ ಅಥವಾ ಸೋಲ್ಕ್. ಇಲ್ಲಿ ಗೆದ್ರೆ ಆ ಕೋಳಿಯನ್ನ ಬಂಟ ಅಂತ ಹೇಳ್ತರು, ಸೋತ್ರೆ ಆ ಕೋಳಿನ ಒಟ್ಟಿ ಅಂತ ಹೇಳ್ತರು. ನಾನು ಹಿಂಗೆ 2-3 ಸಲ ಹೋಯ್ದು, ಅಲ್ಲೊಬ್ಬ ಹೇಳ್ತಾ ಇದ್ದ 6-4, 8-4, 6-4, 8-4. ನಂಗೆ ಎಂತಂದು ಗೊತ್ತಾಯಿಲ್ಲ. ಕೊನೆಗೆ ಗೊತ್ತಾಯ್ತು ಇದು ಜೂಜು ಅಂತೇಳಿ. ಈ ಕೋಳಿ ಎಷ್ಟು ಗಟ್ಟಿ ಇತ್ತೋ ಅದ್ರ ಮೇಲೆ ಈ ಹಣ ಕಟ್ಟುದಂಬರು. ಮತ್ತೊಂದು ವಿಷಯ ಗೊತ್ತಿತ್ತ ನಿಮಗೆ, ಇದಕ್ಕೆ ಒಂದು ಪಂಚಾಂಗ ಇತ್ತು. ಇದರ ಆಧಾರದ ಮೇಲೆ ಅಮಾವಾಸ್ಯೆ, ಹುಣ್ಣಿಮೆ, ಯಾವ ವಾರದಲ್ಲಿ ಯಾವ್ಯಾವ ಕೋಳಿ ಗೆಲ್ಲುತ್ತ ಅದೆಲ್ಲ ನಿರ್ಧಾರ ಮಾಡ್ತಾರೆ. ಈ ಕೋಳಿ ಪಡೆಗೆ 2 ಭಾಗ ಇತ್ತು. ಒಂದು ಜೂಜ್ಗಾರ, ಇನ್ನೊಂದು ದಂಡೆಗಾರ. ಅಂದರೆ ಕೋಳಿಗೆ ಕತ್ತಿ ಸುತ್ತಿ ಕಾಳಗ ಮಾಡೋಕ್ಕೆ ತಯಾರು ಮಾಡ್ತಾನಲ್ಲ, ಅವನ್ನ ಜೂಜುಗಾರ ಅಂತ ಕರೀತರು. ಅವ ಭಾಳ ಮಂಡಿ ಖರ್ಚು ಮಾಡಕ್ಕೆ, ನಾನು ಹ್ಯಾಂಗೆ ಕೋಳಿ ಬಿಡ್ಕ, ಹ್ಯಾಂಗೆ ಸೋಲ್ಸಕ್ಕ, ಹ್ಯಾಂಗೆ ಕತ್ತಿ ಕಟ್ಟಕ ಇದೆಲ್ಲ ಗೊತ್ತಿರ್ಕವ. ಅವ ಹೆಂಗೆ ಅಂತ ಹೇಳಿದ್ರೆ, ಕೋಳಿ ಹುಂಜನ ಕತ್ತಿ ಸುತ್ತೋತಿಗೆ ಹುಂಜನ ಎದೆಗೆ ಆನ್ಸ್ಕೊಂಡು ಹಿಡ್ಕೊಂಡಿರ್ತ. ಕೋಳಿ ಜಗಳ ಮಾಡೋತ್ತಿಗೆ, ಕಾಳ್ಗ ಹಾಪೋತ್ತಿಗೆ ಹುಂಜಕ್ಕೆ ಗಾಯ ಆದರೆ ಜೂಜುಗಾರ ಅದನ್ನು ಹಿಡ್ಕಂತ, ಆ ದಂಡೆಗಾರ ಇದ್ನಲ್ಲ ಮತ್ತೊಬ್ಬ, ಅದನ್ನೆಲ್ಲ ಕತ್ತಿ ಎಲ್ಲ ಬೇಡಿಸಿ ಗಾಯ ಎಲ್ಲ ತೊಳೆದು ಹೊಲಿಗೆ ಹಾಕಿ ಆಪರೇಷನ್ ಮಾಡಿಬಿಡ್ತರು. ಇನ್ನು ಕೋಳಿ ಮುಕ್ಲಿಗೆ ಒಬ್ಬ ಗಾಳಿ ಹಾಕುವಂತ ಇರ್ತ. ಅವ ಒಂದು ಶಾಲ್ ತಕೊಂಡು ಗಾಳಿ ಹಾಕ್ತಾ ಐಕಂತ. ಇದ್ರ ಮೇಲೆ ಅವ ಹೆಂಗೆ ಆರೈಕೆ ಮಾಡ್ತಾ, ಹೆಂಗೆ ಗಾಳಿ ಹಾಕ್ತಾ, ಇದ್ರ ಮೇಲೆ ಎಷ್ಟೊತ್ತು ಕೋಳಿ ಕಾಳ್ಗ ಆತಂತ ನಿರ್ಧಾರ ಆಯ್ತು. ಕೋಳಿ ಪಡಿಯಂಗೆ 2 ವಿಧ ಇತ್ತು. ಹೆಚ್ಚಾಗಿದ್ದು ಕುಂದಾಪುರ ಬದಿ ನಾವು ಕಾಣ್ಲಕ್ಕೆ ಒಂದು ಬಿಡು ಪಡಿ, ಮುಸ್ಕಿನ ಪಡಿ ಅಂತೇಳಿ. ಇದೆಂತ ಅಂದಿರಾ, ಈ ಬಿಡು ಪಡೆಗೆ ಅಂತ ಹೇಳಿದ್ರೆ 2 ಕೋಳಿಗಳನ್ನು ಪರಸ್ಪರ ಮುಂದೆ ಹಿಡ್ಕೊಂಬೋದು, ಎದುರ್ಬೋದು, ಹಿಡ್ಕೊಂಬೋದು, ಜೋಡಿ ಮಾಡೋದು. ಮುಸ್ಕಿನ ಪಡೆಗಂದ್ರೆ ಕೋಳಿಗೊಂದು ಮುಸ್ಕ್ ಹಾಕೋದು, ಮುಸ್ಕಾಕಿ ಎದುರು ಬದ್ರ ನಿಂತು ಅದನ್ನು ಜೋಡಿ ಮಾಡೋದು. ಮೊದಲ ಮುಸ್ಕಿನ ಪಡೆ ಹೆಚ್ಚಾಗಿ 2 ಗ್ರಾಮದ ನಡೆ ನಡೀತಾ ಇತ್ತು. ಹೆಚ್ಚು ಕೋಳಿ ಗೆದ್ದವರಿಗೆ ಮೆಡ್ಲು ಕೊಡ್ತಾ ಇದ್ರು ನಂಬರ್. ಇದ್ರಾಗೆ ಕೆಲವೊಮ್ಮೆ ಕೋಳಿ ಕಾಳ್ಗ ಆಗೋದಕ್ಕಿಂತ ಮನುಷ್ಯರ ಕಾಳ್ಗ ಹಾಕೋದೇ ಜಾಸ್ತಿ ಅಂಬರು. ಅದೇನೇ ಇರಲಿ. ಇನ್ನು ಈ ಕೋಳಿಗೆ ಸುತ್ತು ಕತ್ತಿ ಇತ್ತಲ್ಲ, ಅದ್ರಾಗ ಸುಮಾರು ಭಾಗ ಎದ್ ಕಾಣಿ. ಬಡಕಾಯಿ ಕತ್ತಿ ಅಂದ್ರೆ ಇದು ಹಿಡಿ ಡೊಂಕಾಗಿರುತ್ತೆ. ನಾಗರ ಗಿರೆಸ್ ಕತ್ತಿ, ಇದು ಅಂಕು ಡೊಂಕಾಗಿದ್ದ ಕತ್ತಿ. ಅರೆ ಕೊಕ್ಕೆ, ಇದು ಕೊಕ್ಕಿ ಕಂಡಂಗೆ ಹೀಗೆ ಚಾಂಚ್ಕೊಂಡಿರೋ ಕತ್ತಿ. ಎಚ್ಚಿ ಮುಳ್ಳು, ತುದಿ ಸ್ವಲ್ಪ ಕೊಕ್ಕರಿ ಕುತ್ತಿಗೆ ಇರುತ್ತಲ್ಲ ಹಾಂಗೆ ಬಾಕಂಡಿಬ್ಬು ಕತ್ತಿ. ಇನ್ನು ನಿಮ್ಗೆ ಗೊತ್ತಿತ್ತು ಕೋಳಿ ಪಡಿ ಎಲ್ಲೆಲ್ಲಿ ನಡೆಯುತ್ತೆ. ದೇವಸ್ಥಾನದ ನೇಮ, ಕೋಲ, ಜಾತ್ರೆ, ಹಬ್ಬ ಮುಗಿದ ಮರುದಿವಸ ಇದೆಲ್ಲ ಅನುಮತಿ ಪಡ್ಕೊಂಡು ಮಾಡ್ತಾರೆ. ಮೊದಲಿನ ಕಾಲದಲ್ಲಿ ಈ ಸರಾಯಿ ಅಂಗಡಿಯವ್ರು ಇದ್ರಲ್ಲ, ತಮಗೆ ವ್ಯಾಪಾರ ಜಾಸ್ತಿ ಆಯ್ಕಂತೇಳಿ ಅಲ್ಲೂ ಅವರು ಮಾಡ್ತಿದ್ರು ಅಂಬರು. ಈ ಕೋಳಿಗಳ ಈ ಆರೈಕೆ ಮಾಡೋದಿತ್ತಲ್ಲ, ಅದು ಬಹಳ ಕಷ್ಟದ ಕೆಲಸ. ಹೆಂಗಂದ್ರೆ ತಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾರೋ, ಮುದ್ದು ಮಾಡ್ತಾರೋ, ಅದಕ್ಕಿಂತ ಹೆಚ್ಚೇ ಮುದ್ದು ಮಾಡ್ಕತ್ತ. ಹಾಗೆ ಕೋಳಿ ಹುಚ್ಚಿರುತ್ತೆ ಕೆಲವರಿಗೆ. ನಿಮ್ಗೊಂದು ಮತ್ತೊಂದು ಹೇಳ್ಕ ನಾನು, ಕೋಳಿ ಗುಂಟ ಅಂತೇಳಿ. ಇದೀಗ ಎಲ್ಲೂ ಇಲ್ಲ. ಕೋಳಿ ಗುಂಟ ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಜಾತ್ರೆ ಶುರು ಆತಲ್ಲ, ಅದಕ್ಕಿಂತ ಮೊದಲು ಒಂದು ಒಳ್ಳೆಯ ಮುಹೂರ್ತ ಕಂಡ್ಕಂಡ ಊರಿನ ಗುರ್ಕಾರ ಮತ್ತೊಬ್ಬ ಗುರ್ಕಾರ ಇಬ್ಬರು ಸೇರ್ಕಂಡ 2 ಕೋಳಿ ಹಿಡ್ಕೊಂಡು ಬರ್ತರು. ಅದಕ್ಕೆ ಒಂದು ಹಾಲೆ ಮರದ 5 ಗೂಟ ಮಾಡ್ತರು. 5 ಕಡೆಗೆ 5 ಗೂಟ ಮಾಡ್ತರು. ಇದರ ಉದ್ದ ಸುಮಾರು 1.5 ಅಂಗುಲ ಇರುತ್ತೆ. ಇದನ್ನು ದೊಡ್ಡ ಮೆರವಣಿಗೆಲಿ ತಗೊಬತ್ತರು.
ಊರು ಗುರ್ಕಾರ ಆ ಕೋಲ್ಗಳನ್ನೆಲ್ಲ ಆ ದೈವಸ್ಥಾನದ ಪಕ್ಕದ ಗದ್ದೆ ಇರುತ್ತಲ್ಲ, ಅಲ್ಲಿ ಖಾಲಿ ಜಾಗ ಇರುತ್ತೆ, ಅಲ್ಲಿ 5 ಗೂಟನ ನೆಲಕ್ಕೆ ಸಿಕ್ಸ್ತ. ಅಂದ್ರೆ ಒಂದು ರೀತಿಯಲ್ಲಿ ಇದು ಚೌಕಾಕಾರ ಆತ್. ಈ ಚೌಕಾಕಾರದ ಒಳಗೆ ಕೋಳಿಯನ್ನು ಬಿಡುವುದು. ಹಿಂಗೆ ಒಂದೊಂದೇ ಗೂಟದೊಳಗಡೆ ಕೋಳಿ ಬಿಟ್ಕೊಂಡು ಕೋಳಿ ಗುಂಟ ಅಂತ ಮಾಡ್ತಿದ್ದೀರಮ್ರ. ಈಗ ನಿಮಗೆಲ್ಲೂ ಕೋಳಿ ಗುಂಟ ಕಾಂಬಕ್ಕೆ ಸಿಕ್ಕುದಿಲ್ಲ. ಇನ್ನೊಂದು, ಇದ್ರಾಗೆ ಈ ಕೋಳಿ ಗುಂಟದಾಗೆ ಜೋಜಿಪ್ಪುದಿಲ್ಲ ಮತ್ತೆ ಕತ್ತಿ ಕಟ್ಟುವುದಿಲ್ಲ, ಇಲ್ಲಾಂದ್ರೆ ಕೋಳಿ ಸಾಯುಕಾಗ ಅಂತೇಳಿ ಒಂದು ರೀತಿಯಲ್ಲಿ ಇದು ನಡ್ಕೊಂಡು ಬಂದಿತ್ತು. ಈಗ ಇದೆಲ್ಲೂ ಕೂಡ ಇಲ್ಲ. ಇನ್ನೊಂದು ಕೆಲವು ನಂಬಿಕೆ ಇತ್ತು. ಈ ಕೋಳಿ ಪಡಿ ಹೋಪತಿಗೆ, ಕೋಳಿಯನ್ನ ಗೂಟದಿಂದ ಬಿಚ್ಚೊತ್ತಿಗೆ ತಲೆಗೆ ಮುಂಡ ಸುತ್ಕಣ್ಕ, ಕೋಳಿ ಹಿಡ್ದುಕೊಂಡು ಹೋಪತಿಗೆ ಎದುರಿನವರು ಎಲ್ಲಿಗೆ ಹೋತೆ ಅಂತ ಕೇಳೋಕ್ಕಾಗ. ಇನ್ನು ಸೌದೆ ಕಟ್ಟನ್ನ ತಲೆ ಮೇಲೆ ಹೊತ್ಕೊಂಡವರು ಎದುರು ಸಿಕ್ಕುಕಾಗ, ಮಡಕಿ ಹೊತ್ಕೊಂಡವರು ಎದುರು ಸಿಕ್ಕುಕಾಗ, ಕೋಳಿ ಸತ್ತೋತ್ತು. ನಾಗರ ಹಾವು ನೋಡೋಕ್ಕಾಗ, ಇನ್ನು ಶವಯಾತ್ರೆ ನೋಡೋಕ್ಕಾಗ, ಇನ್ನು ಕೆರೆ ಹಾವನ್ನು ಕಂಡ್ರೆ ಭಾಳ ಒಳ್ಳೆಯದು. ಇದಿಷ್ಟು ನಂಬಿಕೆ ಇಪ್ಪದು. ಇನ್ನು ಕೋಳಿ ಪಂಚಾಂಗ ಅಂತ ಇತ್ತು, ಇದ್ರ ಬಗ್ಗೆ ನಾನು ಮಸ್ತ್ ಮಾತಾಡ್ಲಕ್ಕ, ಆದ್ರೂ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಗೊತ್ತಿರಲಿ ಅಂತೇಳಿ. ಕೋಳಿ ಪಂಚಾಂಗ ಹೆಂಗಿರುತ್ತ? ಉದಾಹರಣೆಗೆ ಶುದ್ಧ ಪಕ್ಷ, ಶುದ್ಧ 1 ಪಾಂಡ್ಯ, ಹುಟ್ಟು ಬಿಳಿ, ಬಾಲ್ಯ ಪಂಚವರ್ಣ, ಯೌವನ ಕೆಂಪು, ಮುಪ್ಪು ಕಪ್ಪು, ಮರಣ ಹಳದಿ. ಅಂದ್ರೆ ಈ ಕೋಳಿ ಜಾತಿಗೆ ಈ ಕೋಳಿ ಎದುರು ಬಂದ್ರೆ ಹಿಂಗಾತು ಮರಣ ಬರುತ್ತೋ. ಇದು ಎಷ್ಟು ಸತ್ಯವೋ ನಂಗೆ ಗೊತ್ತಿಲ್ಲ. ನಾನು ಹಳ್ಳಿಗೆ ಹೋಗಿ ಈ ಹಳಿರ ಹತ್ರ ಕೇಣ್ಕ ಬರ್ಕೊಂಡದ್ದು. ಇನ್ನು ಕಾಣಿ, ಕೆಂಪು ಕೋಳಿನ ಕಪ್ಪುನ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ಕೋಳಿನ ಕಡ್ದಾಕತ್ತದು. ಕಪ್ಪು ಕೋಳಿನ ಕೆಂಪುನ ಹೊರತುಪಡಿಸಿ ಬೇರೆಲ್ಲ ಕೋಳಿನ ಸೋಲ್ಸುತ್ತೆ. ಬಿಳಿ ಕೋಳಿ ಪಂಚವರ್ಣದ ಮತ್ತು ಹಳದಿ ಕೋಳಿ ಎಲ್ಲರನ್ನೂ ಸೋಲ್ಸುತ್ತೆ. ಹಳದಿ ಕೋಳಿನ ತಿಥಿ ಬರುತ್ತಲ್ಲ ಆ ದಿವಸ ಕಟ್ಟುಕಾಗ. ಹಿಂಗೆ ಬಿದಿಗೆ, ತದಿಗೆ, ಚೌತಿ, ಆಮೇಲೆ ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ ಎಲ್ಲ ಇತ್ತಲ್ಲ, ಅದಕ್ಕೆ ಅನುಗುಣವಾಗಿ ಒಂದೊಂದು ರೀತಿಯಲ್ಲಿ ದೊಡ್ಡ ಪಂಚಾಂಗನೇ ಮಾಡಿರು. ಆ ಪಂಚಾಂಗದ ಬಗ್ಗೆ ಯಾವತ್ತಾರು ಮಾತಾಡುವ. ನಂಗೀಗ ಕೋಳಿಗಳ ಜಾತಿ ಬಗ್ಗೆ ಹೇಳುವ ಅಂತೇಳಿ. ಕೋಳಿಗಳೆಲ್ಲ ಈ ಮುಖ್ಯವಾಗಿ ನಾವು ಕೋಳಿ ಪಡಿ ಹೊತ್ತಲ್ಲ, ನಾನು ಕೋಳಿ ಪಡಿ ಇಟ್ಕ ಮಾತಾಡೋದು. ಅದ್ರಾಗ 6 ಜಾತಿ ಇತ್ತು. ಉರಿಯ, ಕುಕ್ಕನ, ಬಿಳಿಯ, ಕಡಲ, ಕಬ್ಬಾರ, ಬೂಬ, ಬಿಳಿ ಕೋಳಿ. ಇದ್ರಾಗ ಮತ್ತೆ ಹೆಂಗ ಕಾಣಿ, ಉರಿಯ ಕೆಂಪಿನ ಉರಿಯ, ಮೈ ಮೇಲೆ ಕೆಂಪು ಬಣ್ಣ ಹೆಚ್ಚಾಗಿರುತ್ತೆ. ಕರಿ ಉರಿಯ ಕೊಂಚ ಮಬ್ಬಿನ ಬಣ್ಣ ಎದ್ದ ಎದಿ ಭಾಗದಲ್ಲಿ ಕಪ್ಪಾಗಿರುತ್ತೆ. ಹಳದಿ ಉರಿಯ ತಕ್ಕ ಮಟ್ಟಿಗೆ ಕೆಂಪಗಿದ್ದ ಬೆನ್ನಿನ ಭಾಗದಲ್ಲ ಅರಸಿನ ಬಣ್ಣದ ಚಿಕ್ಕ ಗರಿ ಇರುತ್ತೆ. ಹುಂಡು ಉರಿಯ ಮೈ ಕೆಂಪಗಾಗಿದ್ದ ಬಿಳಿ ಚುಕ್ಕಿ ಇರುತ್ತೆ. ಹೊಗೆ ಉರಿಯ ಕೆಂಪಗಿನ ಮೈ ಒಂದು ರೀತಿಯಲ್ಲಿ ಹೊಗೆ ಬಣ್ಣದಿಂದ ಕೂಡಿರುತ್ತೆ. ಇದಿಷ್ಟು ಉರಿಯ. ಕುಕ್ಕನ ಬಿಳಿಯದಲ್ಲ ಅಥವಾ ಕಕ್ಕನ ಬಿಳಿಯ ಅಂತ ಹೇಳ್ತಾರೆ. ಜಾತಿ ಕುಕ್ಕನ ಬಿಳಿಯ, ಹುಂಡು ಕುಕ್ಕನ ಬಿಳಿಯ, ಹಳದಿ ಕುಕ್ಕನ ಬಿಳಿಯ, ಬೋಬು ಕಕ್ಕನ ಬಿಳಿಯ. ಕೆಲವರು ಇದನ್ನು ಕುಕ್ಕನ ಅಂತ ಹೇಳ್ತಾರೆ, ಕೆಲವರು ಕಕ್ಕನ ಅಂತ ಹೇಳ್ತಾರೆ. ಇದು ಕಡಲಕ್ಕೆ ಬಂದ್ರೆ ಕರಿ ಕಡಲ, ಹಳದಿ ಕಡಲ, ಬಣ್ಣದ ಗರಿ ಕಡಲ, ಬೆಳ್ಳ ಕಡಲ, ಬೂಬ್ ಕಡಲ, ಕೆಂಪಿನ ಕಡಲ. ಇದಿಷ್ಟು ಒಳಜಾತಿ. ಇನ್ನು ಕಬ್ಬಾರ ಬಂದ್ರೆ ಹಳದಿ ಕಬ್ಬಾರ, ಬಿಳಿ ಕಬ್ಬಾರ, ಕೊರಚಿ ಕಬ್ಬಾರ, ಕರಿ ಕಬ್ಬಾರ, ಕೆಂಪಿನ ಕಬ್ಬಾರ, ಕನಿಲ್ ಕಬ್ಬಾರ. ಕನಿಲ್ ಕಬ್ಬಾರ ಅಂತ ಹೇಳಿದ್ರೆ ಮೈ ಕಪ್ಪಾಗಿರುತ್ತಂಬರು, ಕುತ್ತಿಗೆ ತುಂಬ ರೋಮ ಅಂಬ್ರು. ಇನ್ನು ಬೂಬ, ಕೆಂಜಾಳಿ ಬೂಬ, ಹಳದಿ ಬೂಬ, ಕೆಂಪಿನ ಬೂಬ, ಕರಿ ಬೂಬ, ಬಿಳಿ ಬೂಬ. ಇದಕ್ಕೆ ಸ್ವಲ್ಪ ನಾನೆಂತ ಹೇಳಬೇಡ, ನಿಮಗೆ ಸಾಧಾರಣ ಗೊತ್ತಾಯ್ತು ಅನ್ಕಂತಿ. ಇನ್ನು ಬಿಳಿ ಕೋಳಿಯೆಲ್ಲ ಕಪ್ಪು ಬಿಳಿಯ, ಕಬ್ಬಾರ್ ಬಿಳಿಯ, ಸೇಡಿ ಬಿಳಿಯ. ಅಂದರೆ ಕಪ್ಪು ಬಿಳಿ ಅಂದರೆ ಮೈಯೆಲ್ಲ ಬಿಳಿಯಾಯಿ ಎದಿ ಭಾಗದಲ್ಲಿ ಕಪ್ಪು ಗೆರಿ ಇರುತ್ತಂಬ್ರು. ಕಬ್ಬಾರ್ ಬಿಳಿ ಅಂದರೆ ಮೈಯೆಲ್ಲ ಕಪ್ಪು ಮಿಶ್ರಿತ ಬಿಳಿ, ಎದಿ ಭಾಗದಲ್ಲಿ ಬಿಳಿ ಚುಕ್ಕೆ ಇರುತ್ತಂಬ್ರು. ಸೇಡಿ ಬಿಳಿಯ ಅಂದರೆ ಬಿಳಿ ಇದ್ದ ಮೈಯೆಲ್ಲ ಸ್ವಲ್ಪ ಮಟ್ಟಿಗೆ ಅರಿಶಿನ ಗೆರಿ ಇರುತ್ತಂಬ್ರು. ನಾನು ಹೇಳ್ದಂಗೆ ಈ ಕಕ್ಕನು ಬಿಳಿಯದೆಲ್ಲ ಜಾತಿ ಕಕ್ಕನು ಬಿಳಿ ಅಂದರೆ ಸಂಪೂರ್ಣ ಬಿಳಿ ಬಣ್ಣ. ಹುಂಡು ಕಕ್ಕುನ ಬಿಳಿ ಅಂದರೆ ಮೈ ಬಿಳಿ ಆಗಿದ್ದ ಕೆಂಪು ಮತ್ತು ಕಪ್ಪು ಚುಕ್ಕೆ ಇರುತ್ತಮ್ಮ. ಹಳದಿ ಕಕ್ಕುನ ಬಿಳಿ ಅಂದರೆ ಮೈ ಬಿಳಿ, ಮೈ ತುಂಬ ಹಳದಿ ಗರಿ. ಬೂಬು ಕಕ್ಕುನ ಬಿಳಿ ಅಂದರೆ 2 ರೆಕ್ಕೆ ಮಧ್ಯದಲ್ಲ ಕೆಂಪಗಿದ್ದ ಮೈ ಮೇಲೆ
ಬಿಳಿ ಬಣ್ಣ ಇರುತ್ತಂಬ್ರು. ಇನ್ನು ಕಡಲದಲ್ಲ ಕರಿ ಕಡಲ ಅಂದರೆ ಮೈ ಕಪ್ಪಗಿದ್ದ ಅಲ್ಲಲ್ಲಿ ಚುಕ್ಕಿ 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 ಇರುತ್ತಂಬ್ರು. ಹಳದಿ ಕಡಲ ಅಂತ ಹೇಳಿದ್ರೆ ಹಳದಿ ಬಣ್ಣ ಹೊಂದ್ಕೊಂಡ ಮೈಯೆಲ್ಲ ಚುಕ್ಕಿ ಇದ್ದ ಅರ್ಶಿನ ಬಣ್ಣದ ಗರಿ ಬೆನ್ನಿನ ಮೇಲೆ ಇರುತ್ತಂಬ್ರು. ಬೆಳ್ಕಡಲ ಅಂತ ಹೇಳಿದ್ರೆ ಮೈ ತುಂಬ ಬೆಳ್ಳಗೆ ಬಿಳಿ ಇರುತ್ತಂಬ್ರು. ಬೂಬು ಕಡಲ ಅಂದರೆ ಮಬ್ಬು ಬಣ್ಣ ಮೈ ತುಂಬ ಚುಕ್ಕಿ ಇರುತ್ತಂಬ್ರು. ಇನ್ನು ಈ ಬೂಬದೆಲ್ಲ ಕೆಂಜಾಳಿ ಬೂಬ ಅಂತ ಹೇಳಿದ್ರೆ ಬಾಲ ಉದ್ದ ಇದ್ದ, ನೀವು ಖಂಡಿತ ಸಾಕು ಕೆಲವು ಹುಂಜದ ಬಾಲ ಭಾಳ ಉದ್ದ ಇರುತ್ತೆ ಕಣಿ, ಮೈಯೆಲ್ಲ ಕುತ್ತಿಗೆ ಬಳಿ ಹಳದಿ ಬಣ್ಣ ಉದ್ದುದ್ದ ಗರಿ ಇರುತ್ತಂಬ್ರು. ಹಳದಿ ಬೂಬ ಅಂದರೆ ಮೈಯೆಲ್ಲ ಮಬ್ಬಾಗಿದ್ದ ಕೆಂಪು ಬಣ್ಣದ ಅರಿಶಿನ ಗೆರಿ ಇರುತ್ತಂಬ್ರು. ಕೆಂಪಿನ ಬೂಬ ಅಂದರೆ ಭುಜ ಎಲ್ಲ ಕೆಂಪಗಿದ್ದ ಮೈಯೆಲ್ಲ ಮಬ್ಬು ಬಣ್ಣ ಇರುತ್ತಂಬ್ರು. ಕರಿ ಬೂಬ ಅಂದರೆ ಕುತ್ತಿಗೆ ಕೆಳಭಾಗ ಕಪ್ಪಗಿದ್ದ ಎದಿ ಭಾಗದಲ್ಲಿ ಸ್ವಲ್ಪ ಬಿಳಿ ಇರುತ್ತಂಬ್ರು. ಇತ್ತೀಚೆಗೆ ಎಂತ ಆಯ್ತು ಅಂತ ಹೇಳಿದ್ರೆ, ಕೋಳಿ ಮೊದಲೆಲ್ಲ ಕೋಳಿ ಗಾಯ ಆದರೆ ಅದರ ಆಪ್ರೇಷನ್ ಎಲ್ಲ ಇವಾಗ ಗಾಳಿ ಹಾಕೋ ಇದನ್ನೆಲ್ಲ ದಂಡೆಗಾರ ಅಂತ ಇದನ್ನೆಲ್ಲ ಅವರೆಲ್ಲ ಅದನ್ನು ಒಂದು ಆಪ್ರೇಷನ್ ಕಾರಣಾಗಿ ಮಾಡ್ತಿದ್ರು. ಈಗ ಇಲ್ಲ. ಮೊದಲೆಲ್ಲ ಈ ಕೋಳಿ ಪಡೆಯೆಲ್ಲ ಜೂಜು ಕಟ್ಟೊತ್ತಿಗೆ ಏನೆಲ್ಲ 10,000 20,000 ಇದ್ದದ್ದು ಈಗ ಲಕ್ಷದ ಮೇಲೆ ಬಂದಿತ್ತು. ಎಷ್ಟೋ ಜನ ತಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿರು. ಹಿಂಗೆ ಅಪಕ್ಕಾಗ ಇದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಕ್ಕೆ. ಕೋಳಿ ಪಡೆ ಎಂಬುದು ನಮ್ಮದೊಂದು ಜನಪದ ಕ್ರೀಡೆ ಇರಲಿ, ಅದು ನಾವು ಗಮನಿಸ್ಕೊಂಬ. ಅದನ್ನ ಬಿಟ್ಕೊಂಡು ನಮ್ಮ ಜೀವನನೇ ಹಾಳು ಮಾಡ್ಕೊಂಬಕ್ಕಾಗ ಆ ರೀತಿ ನಾವು ಎಚ್ಚರಿಕೆ ವಹಿಸ್ಕೊಂಡ್ರೆ ಈ ಕೋಳಿ ಪಡೆ ಇದ್ದದ್ದು ಒಂದು ರೀತಿಯಲ್ಲಿ ಅದು ಮನರಂಜನೆಗೆ ಮಾತ್ರ ಇರಲಿ, ಹಾಗೆ ಇರಲಿ ಅಂತ ನಾನು ಹೇಳೋದು. ನೀವೆಂತಂದ್ರಿ? ಹಂಗ ಸರಿ, ನಾನು ಹೋಯ್ ಬತ್ತೆ. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ.